ಮಮ್ಮಿ ಅದು ಯಾವ ತರ ಇರ್ಬೇಕು ಗೊತ್ತಾ ಮಮ್ಮಿ, ಅವನು 1.5 ಎಕರ್ ಇರ್ಬೇಕು ಮೊಬೈಲ್, ಸಣ್ಣದೆಲ್ಲ ಬೇಡ ಮಮ್ಮಿ. ಅದಾದ್ಮೇಲೆ ಇವ್ರ ಅಮ್ಮನಿಗೆ ಗೊತ್ತಿಲ್ದಂಗೆ ಇಂಟರ್ನೆಟ್ ಹಾಕ್ಸ್ಕೊಂತಾರೆ. ಆಮೇಲೆ ಬಿಡಿ ಒಳ್ಳೊಳ್ಳೆ ಫಿಲಮ್ ನೋಡ್ತಾರದೊಳಗಡೆ, ಒಳ್ಳೊಳ್ಳೆ ಫಿಲಮ್ ನೋಡ್ತಾರೆ. ಸೌಂಡ್ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಏನೋ ಒಂದು ಸಿಗಿಸ್ಬಿಟ್ಟು ಕಿವಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ನೋಡ್ತಾ ಇರ್ತಾರೆ ನೋಡಿ, ಆ ಪಾಠವನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಚೆನ್ನಾಗಿ, ಬಹಳ ಚೆನ್ನಾಗಿರುತ್ತೆ. ಅವ್ರ ಅಮ್ಮ ಟಕ್ಕಂತ ಎಂಟ್ರಿ, ಏನೋ ನೋಡ್ತಾರೆ ಮಮ್ಮಿ, ಅದೇ ಸೈನ್ಸ್ ಸಬ್ಜೆಕ್ಟ್ ಅಮೀಬಾ ಹೆಂಗ್ ಹುಟ್ಟು ಅಂತ ನೋಡ್ತಾ ಇದ್ದೆ ಮಮ್ಮಿ, ಅದು ಏನ್ ಗೊತ್ತಾ ಮಮ್ಮಿ. ಅವ್ರ ಅಮ್ಮನ ಫುಲ್ ಖುಷಿ. ಗಂಡನಿಗೆ ಪಕ್ಕದಲ್ಲಿ ತಲ್ದಿ ಮಂತ್ರ ಹೇಳ್ತಾ ಇರ್ತಾಳೆ, ಏನು ಅಂದ್ರೆ ನಮ್ಮ ಮಗನಿಗೆ ಮೊಬೈಲ್ ಕೊಡಿಸಿದಾಗ ಅಮೀಬಾ ಹೆಂಗ್ ಹುಟ್ಟು ಅಂತ ಎಲ್ಲ ನೋಡ್ತಾ ಇದ್ದ. ಅಪ್ಪ ಹಿಂಗ್ ನೋಡ್ತಾನಂಗೆ, ಅದೆಲ್ಲ ಫ್ರೆಂಡ್ಸ್ಗಳೆಲ್ಲ ಬೈಕ್ ತಗೊಬಿಟ್ಟವ್ರಂತೆ, ಬೈಕ್ ಬೇಕಂತೆ. ಆಯ್ತು, ಒಂದ್ ಒಳ್ಳೇದ್ ನೋಡು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಶುರು ಮಾಡ್ತಾನೆ, ಮಮ್ಮಿ ಅದೆಲ್ಲ ಬೇಡ ಮಮ್ಮಿ, ನಾನು ಕುತ್ಕೊಂಡಿದ ತಕ್ಷಣ ಹಿಂಗಿರ್ಬೇಕು ಮಮ್ಮಿ ಬೈಕ್. ಅವ್ರ ಅಮ್ಮ ಅಂತಾಳೆ, ಬೇಡ ಮಗನೆ ಹಿಂಗಿರ ಬೈಕ್ ಇರ, ಬೇಡ ಮಮ್ಮಿ ಪ್ಲೀಸ್ ಹಿಂಗಿರೋದೇ ಬೇಕು ಮಮ್ಮಿ. ಬಹಳ ಚೆನ್ನಾಗಿರುತ್ತೆ. ಇದು ಯಾಕೆ ಶುರು ಮಾಡಿದೆ ನಾನು ಹೇಳಕ್ಕೆ, ನನ್ನ ಕತೆ ಎಲ್ಲೋ ಹೋಯ್ತು. ಏನಕ್ಕೆ ಶುರು ಮಾಡಿದೆ? ನಿಮ್ ಪ್ರಶ್ನೆ ಏನಿತ್ತು? ಮರ್ತೇ ಹೋಯ್ತು. ಹಲೋ ಇನ್ಸ್ಟಾ ಫ್ರೆಂಡ್ಸ್, ನನಗೆ ಏನು ಹೇಳ್ಬೇಕು ಬಂದಿದ್ದೀನಿ, ನನಗೆ 2ನೇ ಮದುವೆ ಆಗಕ್ಕೆ ಬರಲ್ವಾ? 2ನೇ ಮದುವೆ ಆಗಿ ತೋರಿಸ್ಲಾ? ನನಗೆ 2ನೇ ಮದುವೆ ಆಗಿ ಏನು ದೊಡ್ಡ ದೊಡ್ಡ ಕಾರಣಗಳಲ್ಲ. ನನ್ನ ವಯಸ್ಸು ಜಾಸ್ತಿ ಆಗಿದೆ, ಆದ್ರೆ ನನ್ನ ಮನಸ್ಸು ಚಿಕ್ಕ ಮಕ್ಕಳ ತರನೇ ಇದೆ. ಇವ್ರು ರಾಜೇಶ್ ಇದು ಹೊಸ ವಿಡಿಯೋ ಬಿಟ್ಟಿದೆಯಲ್ಲಪ್ಪ, 2ನೇ ಮದುವೆ ಅಂತ. 2ನೇ ಮದುವೆ ಇರ್ಲ, ಒಂದ್ ನಿಮಿಷ ಐತೆ ಅವಳಿಗೆ ಇರ್ಲೆ. ಆಗ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡೇ ಬಂದುಬಿಟ್ಟಿದ್ದಾನೆ ಇವನು. ಸಂತೋಷ, ಬಹಳ ಸಂತೋಷ. ರಾಜೇಶ್ ರೇ, ನೀನು 2ನೇ ಮದುವೆ ಅಲ್ಲ, ನೀನ್ ಎಷ್ಟ್ ಬೇಕಾದ್ರೂ ಮದುವೆ ಆಗು. ಪಾಪ ಮಾಡ್ಕೊಂಡವ್ರ ತಾನೇ ಗೊತ್ತಾಗ್ತದೆ ಬತ್ತೋಗಿರೋ ಬೋರ್ವೆಲ್ ಅಲ್ಲಿ ಏನೈತೆ, ಬತ್ತೋಗಿರೋ ಬಾವಿಲಿ ಏನೈತೆ ಅಂತ. ನಿಂದಂಗೆ ನಿಂದು ಊರ್ ಬಾಗ್ಲು ಅಷ್ಟೇ. ಅದ್ ಗೊತ್ತಿದ್ದು 2ನೇ ಮದ್ವೆ 3ನೇ ಮದ್ವೆ ಅಂತೆ. ಬೇಡ ಹತ್ತಾಗೋ, ನಿನ್ ಯಾರು ಕೇಳೋರು? ನೀನ್ ಬಿಡಮ್ಮ, ನೀನು ಸೋನುಗೌಡಗ್ ಅಕ್ಕ ಬೇರೆ, ನಿನ್ನ ಸವಾಸನೆ ಬೇಡಮ್ಮ ನಮ್ಗೆ. ಶವಣ್ಣಿ ಶಂಬಲಿಗೆ ಬರ್ತಿನ್ಲ ಕಿರೀಟ. ಬಾರೋ ದೋಸ್ತ, ಯಾವಾಗ ನೋಡ್ರಿ ಮನ್ಯಾಗ ಬಿದ್ದಿರ್ತಿ, ಕಾಕನ ಅಂಗಡಿ ಕಡೆ ಹೋಗುನು. ಕಾಲೇಜ್ ಬಿಡೋ ಟೈಮ್ ಆಯ್ತು, ಹುಡುಗ್ಯಾರ ಬರ್ತಾರ, ಬಾ ಹೋಗುನು. ಮೈ ಹುಷಾರಿಲ್ವ ಪರಿಚಯ, ಹೋಗ್ಬಾ, ನಾ ಬರಂಗಿಲ್ಲ. ನಿಮ್ಮ ಅಪ್ಪ ಡಾಕ್ಟರ್ ಅದನ, ಆದ್ರೂ ನೀನ್ ಆರಾಮ್ ತಪ್ತಿಯಲ್ಲ ಹೆಂಗ? ನಿಮ್ಮ ಅಪ್ಪಂದ ಮೆಡಿಕಲ್ ಐತಿ, ಆದ್ರೂ ನೀ ಹುಟ್ಟಿಯಲ್ಲ ಹೆಂಗ? ಹೇಳು, ನಿಂಗೆ ಲೈಫಲ್ಲಿ ಏನ್ ಬೇಕು? ಗೋಲ್ಗಪ್ಪ. ಗೋಲ್ಗಪ್ಪನ ಸೈಡಲ್ಲಿ ಇಡು. ಈಗ ಹೇಳಿ, ನಿನ್ಗೆ ಲೈಫಲ್ಲಿ ಏನ್ ಬೇಕು? ಸೈಡಲ್ಲಿ ಇಟ್ಟಿರೋ ಗೋಲ್ಗಪ್ಪ. ಕೂದಲ ಬಗ್ಗೆ ಬಹಳಷ್ಟು ಡಿಸ್ಕಸ್ ನಡೆದ. ನಿಜವಾಗಿ ಹೇಳ್ಬೇಕಾಯ್ತು, ತಲೆ ಕೂದಲಿಲ್ಲ ಅಂತೇಳಿ ಯಾರು ಬೇಜಾರಾಗಬಾರ್ದು ಬಂಧುಗಳೇ. ನಿಜವಾಗಿ ಹೃದಯವಂತರಂತಂದ್ರೆ, ಇಂಟೆಲಿಜೆಂಟ್ ಅಂತಂದ್ರೆ, ತಲೆಗೆ ಯಾರಿಗೆ ಕೂದಲು ಇರಂಗಿಲ್ಲ ಅವರು ನಿಜವಾದ ಇಂಟೆಲಿಜೆಂಟ್ ಪರ್ಸನ್ ಇರ್ತಾರೆ ಬಂಧುಗಳು. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಎಷ್ಟು ಇಂಟೆಲಿಜೆಂಟ್ ಇದ್ರೆ ಏನು ಮಾಡ್ತೀರಿ? ಮುಂಜಾನೆ ಮುಖ ತೊಗೊಂಬಂದು ಸಾಬೂನು ಇಲ್ತಾನೆ ಹಚ್ಕೊಂಬೋದು ಗೊತ್ತಾಗಲ್ಲ, ಹಚ್ಕೊಂತಾನೆ ಹೋಗ್ತಾರೆ. ಇನ್ನಾಯ್ತು ಬಿಡು ಇಲ್ತಾನೆ ಬಂದ್ಬಿಡ್ತಾರೆ ಕೆಲವೊಂದು ಜನ. ಮಗ ಅಂತಾನಪ್ಪ ಇಲ್ಲಿ ತನಕ ಬಂದಿದ್ದು ನೋಡು ಅಂತಾನೆ. ಹೌದಂತಂದು ಒಂದು ಬಕೆಟ್ ನೀರು ತೊಗೊಂಡು ತಲೆ ಮೇಲೆ ಎತ್ತಾಕೊಂಡು ಎದ್ದು ಬಂದ್ಬಿಡ್ತಾರೆ ಬಂಧುಗಳೇ. ಇದು ಸುಮ್ಮನೆ ತಮಾಷೆಗೆ ಹೇಳಿದ್ದು ಬಂಧುಗಳೇ. ಈಗ ನಿಮ್ಮ ನನ್ನ ಮೇಲೆ ಆಣೆ ಇಟ್ಟಳು. ಈ ಬಿಗ್ ಬಾಸ್ ಅನ್ನೋ ಆಪರ್ಚುನಿಟಿ ಬಂದಾಗ ಇದನ್ನ ಯಾಕೆ ಒಪ್ಕೋಬೇಕು ಅಂತ ನಿಮಗನ್ನಿಸ್ತು? ಒಂದು ಯೂತ್ಸ್ಗಳಿಗೆಲ್ಲ ನಾನು ಟಚ್ ಆಗಿದ್ದೀನಿ. ಮತ್ತೆ ಕಾಲೇಜ್ ಹುಡುಗ ಹುಡುಗಿಯರಿಗೆ ಒಂದಷ್ಟು ಜನ ಮಾಸ್ ಆಡಿಯನ್ಸ್ಗಳು ಟಚ್ ಆಗಿದ್ದೀನಿ. ಸಿನಿಮಾ ಅಂತ ಬಂದಾಗ ನನ್ನ ಸಿನಿಮಾಗಳು ಫ್ಯಾಮಿಲಿನೂ ಬಂದು ನೋಡಬೇಕು. ಅದಕ್ಕೋಸ್ಕರ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜ್ ನನಗೆ ಅದೊಂದು ನಮ್ಮ ಮನೆ ಬಾಗಿಲು ತಟ್ಟಿತು. ನಾ ಒಂದಷ್ಟು ಫ್ಯಾಮಿಲಿಗಳಿಗೆ, ಫ್ಯಾಮಿಲಿ ಓರಿಯೆಂಟೆಡ್ ಒಂದಷ್ಟು ಅಜ್ಜಿ ತಾತದಿರಿಗೆ ಹಂಗೆ ರೀಚ್ ಆಗ್ತೀನಿ ಅಂತ ಗೊತ್ತಾಯ್ತು. ಅವಾಗ ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ನಿನ್ನ ತಲೆಯಾಗ ಕರಿ ಕೂದಲಿಲ್ಲ, ಬಿಳಿ ತಲೆ ಮುಡ್ಕೊಂಡ ನಾನಲ್ಲ, ಯವ್ವ ನಾನಲ್ಲ, ಈ ಬಿಳಿ ತಲೆ ಮುಡ್ಕೊಂಡ ನಾನಲ್ಲ. ಓ ನಲ್ಲ ನೀನಲ್ಲ,
ಕರಿಮಣಿ ಮಾಲೀಕ ನೀನಲ್ಲ, ನಿನ್ನ ತಲೆಯಾಗ ಕರಿ ಕೂದಲಿಲ್ಲ, ಬಿಳಿ ತಲಿ ಮುಡ್ಕೊಂಡ ನಾನಲ್ಲ, ಯವ್ವ ನಾನಲ್ಲ, ಬಿಳಿ ತಲಿ ಮುಡ್ಕೊಂಡ ನಾನು ಅಲ್ಲ. ಲಚ್ಚಿ, ನಾನು ನಿನ್ಗೋಸ್ಕರ ಒಂದು ಸಾಂಗ್ ಬರೆದಿನಿ, ಹಾಡ್ಲಿ? ಸಾಂಗ ಹಾಡಲ್ಲ. ಹಡಲಕ ಬಂದಿನ ನಿನ್ನ ಕಂಬಕ ಕಟ್ಟಿ, ಸುಮ್ನಿಂದ್ರ ರಂಡಿ ನೀ ಚೊಡ್ಡಿ ಬಿಚ್ಚಿ. ಹೇ ರಂಡಿ ಮಗನ, ಎಂತ ಸಾಂಗ್ ಹಾಡ್ತಿಲಿ ಪರ್ಸೆಂಟ? ಬಶಾ, ನಿನಗೆ ಎಂತ ಹುಡುಗಿ ಇಷ್ಟ? ನನಗ ಚಂದ್ರನ್ ತರ ಇರಬೇಕು, ರಾತ್ರಿ ಬರಬೇಕು, ಹಗಲತ್ ಹೋಗ್ಬೇಕು ಅಂತ ಹುಡುಗಿ ಇಷ್ಟ. ಏ ಮಾ ಬಡಿಸಿ ಮಗನ, ಆಕಿ ಹೆಣ್ತಿ ಅನ್ನಲ್ಲ, ರಂಡಿ ಎತ್ತಾರ. ಹೋಗಿದೆ ತಿಂದಿತ್ತು ಉಂಡಿತ್ತು ಕಕ್ಕ ಮಾಡಿ ಚಲ್ಲೇ ಹೇಳ್ತಾನಕಲ್ಲ, ನಾನು ಅವ್ನಿಗೆ ಹೇಳಿ ಹೇಳಿ ಮುಚ್ಚಿಡ್ಬಿಟ್ಟಿದೆ ಕಲ. ಒಮ್ಮೆ ಹೆಂಡತಿ ರೊಮ್ಯಾಂಟಿಕ್ ಮೂಡ್ ಒಳಗ್ ಗಂಡಕ್ ಕೇಳ್ತಾಳ, ಅರಿ ನಿಮಗ್ ಡಾಗಿ ಸ್ಟೈಲ್ ಅಂದ್ರೆ ಯಾಕೆ ಇಷ್ಟ ಅಂತ. ಅವಾಗ ಗಂಡ ಹೇಳ್ತಾನ, ಅದ್ರಾಗ ನಿನ್ ಮುಖ ಕಾಣುದಿಲ್ಲಲ್ಲ ಅದಕ್ಕ. ಹಾಯ್ ಸರ್, ನನ್ನ ಹೆಸರು ದೈವಿಕ್ ಅಂತ. ನಿಮ್ಮ ಹೆಸರು? ನಾಗೇಂದ್ರ. ಮೇಡಮ್ ನಿಮ್ಮ ಹೆಸರು? ಪೂರ್ಣಿಮಾ. ನೀವಿಬ್ರು ಡೇಟ್ ಮಾಡ್ತಿದ್ದೀರಾ? ಹೌದು. ಓಕೆ ಪರ್ಫೆಕ್ಟ್. ಸರ್ ನಾನು ನಿಮ್ಗೆ 2,000 ರೂಪಾಯಿ ಕೊಡ್ತೀನಿ, ನಿಮ್ ಗರ್ಲ್ ಫ್ರೆಂಡ್ ನೀವು ಕಪಾಳ ಕೊಡಿಬೇಕು. ಸರ್ 2,000 ಕಪಾಳ ಹೊಡಿತ್ಯಾ ನಂಗೆ? ಅಷ್ಟೊಂದ್ ಧೈರ್ಯ ಬಂದ್ಬಿಡ್ತಾ? ದುಡ್ಗೋಸ್ಕರ ಹೊಡಿತ್ಯಾ ನಂಗೆ? ಏನಂತ ಮಾತಾಡ್ತಾ ಇದ್ಯಾ? 2,000 ರೂಪಾಯಿಗೆ ಯಾರಾದ್ರೂ ನಿನ್ ಕಪಾಳ ಕುಡಿತಾರ? ನಾನು ಇಷ್ಟ ಇಷ್ಟಪಡ್ತೀನಿ ನಿನ್ನ. ಸಾರಿ ನಾಗು. ಜೇಬಿಂದ 1 ರೂಪಾಯಿನೂ ತೆಗಿದೆ, ಪಾರ್ಟಿ ಮಾಡಿದ್ದಿದ್ದೆ. ಯಾವಾಗ್ಲೂ ಮಾಡ್ತೀನಿ, ಫೋನ್ ಪೇ ಮಾಡ್ತೀನಿ. ಯಾವ ಇವೆಲ್ಲ? ಬರ್ಬೇಕು ಬರ್ಬೇಕು ಅಕ್ಕನ್ ಬರ್ತಡಿಗೆ, ಕಾರ್ಡು ಕೊಳ್ಳಿಕ್ ಹೋಗ್ತಾ ಇದ್ದೆ ಅಕ್ಕನ್ ಬರ್ತಡಿಗೆ. ಚಕ್ಕಂ ಚಕ್ಕಂ ಕರಂ 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 ಆ ಚಕ್ಕಂ ಚಕ್ಕಂ ಆ ಕರಂ ಕರಂ ಕರಂ. ಅಕ್ಕನ್ನ ಬರ್ತಡಿಗೆ ಗಿಫ್ಟ್ ಕೊಡೋಣ, ನಾವು ಎಲ್ಲಾರು ಸೇರ್ಕೊಂಡು ಪೈಸಾ ಕೊಡೋಣ. ಚಕ್ಕಂ ಚಕ್ಕಂ ಆ ಕರಂ 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 ಆ ಚಕ್ಕಂ ಚಕ್ಕಂ ಆ ಕರಂ ಕರಂ ಕರಂ. ಅಕ್ಕನ್ನ ಬರ್ತಡಿಗೆ ಡ್ಯಾನ್ಸ್ ಮಾಡೋಣ, ನಾವು ಎಲ್ಲಾರು ಸೇರ್ಕೊಂಡು ಚಿಕನ್ ಮಾಡೋಣ. ಅಕ್ಕನ್ನ ಬರ್ತಡಿಗೆ ಪಾರ್ಟಿ ಕೊಡ್ಸೋಣ, ನಾವು ನಡ್ರಿಗೆ ಊಟವನ್ನು ಹಾಕಿ ಬಿಡೋಣ. ಸಟ್ಪಟ್ಟುಡುಮ್ ಅಡುಡುಮ್ ಡುಡುಮ್ ಡುಡುಮ್ ಸಟ್ಪಟ್ಟುಡುಮ್. ನಿಮ್ಮ ಅಮ್ಮನ ಪಿಂಡ. ಇದನ್ನ ಒಂದು ವಿಶೇಷವಾದ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ. ಯಾವ ವಿಶೇಷ? ಕೋಪ ಮಾಡ್ಕೊಂಡ್ಬಿಟ್ರೆ ಮನೆಗೆ ತಗೊಂಡ್ ಹೋಗ್ತಾರೆ. ಎಷ್ಟೊಂದು ವಿಷಯ ತಗೊಂಡ್ ಹೋಗ್ತಾರೆ, ಎಷ್ಟೊಂದು ವಸ್ತುಗಳನ್ನ ತಗೊಂಡ್ ಹೋಗ್ತಾರೆ. ಯಾರು? ವಿಜಯ ರಾಘವೇಂದ್ರ ಅವ್ರ ಕೈಗೆ ಸುತ್ಕೋತಾರೆ. ಇದನ್ನ ಮೆತ್ತಗಾಗ್ಲಿ ಅಂತ ಬೆಡ್ ಮೇಲೆ ಚೆಲ್ಲಿರ್ತಾರೆ. ಆಮೇಲೆ ಇದನ್ನ ಎಲ್ಲಾ ಕಡೆ ಕಿತ್ಕೊಂಬಂದು ದಾರದಲ್ಲಿ ಪೋಣಿಸ್ತಾರೆ. ಆಮೇಲೆ ಈ ಸ್ಮೆಲ್ ನೋಡಿದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ ಅನ್ನತ್ತೆ. ಆಮೇಲೆ ನನ್ ಮಂಚದ ಮೇಲೆ ಹಾಸಿಗೆ ಹಾಸಿರ್ತಾರಲ್ಲ, ಅದ್ರ ಮೇಲೆ ಡಿಸೈನ್ ಮಾಡ್ತಾರೆ. ಏನಕ್ಕೆ? ಪುಷ್ಪವತಿ. ನಾನು ಎಷ್ಟು ಅಂತ ಹೇಳಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ.